ಹಾಯ್ ಎಲ್ಲ ನನ್ನ ಕರ್ನಾಟಕದ ಪ್ರಜೆಗಳಿಗೂ ನಾಗೇಂದ್ರ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲಿಂದ ನಾಗೇಂದ್ರ ಮಾಡುತ್ತಿರುವ ನಮಸ್ಕಾರಗಳು ಹಾಗೂ ಶುಭ ಸಂಜೆ. ಸೊ ಈಗ ನಾನು ನಿಮಗೆ ಒಂದು ಆ್ಯಪ್ ಬಗ್ಗೆ ತಿಳಿಸ್ಕೊಡ್ತೀನಿ. ಹ್ಯಾಂಡ್ ಕ್ರಿಕೆಟ್ ಡ್ಯಾಶ್ ಟೀಮ್ ಬ್ಯಾಟಲ್ ಅಂತ ಆ್ಯಪ್ ಹೆಸರು. ಸೊ ಇದು ತುಂಬ ಯೂಸ್ಫುಲ್ ಆಗಿದೆ, ಗೇಮ್ ಇದೆ ಒಂದು. ಸೊ ಒಂದು ಚಿಕ್ಕ ಅಪ್ಲಿಕೇಶನ್ ಆದರೂ ಚೆನ್ನಾಗಿರೋ ಗೇಮ್ ಬರೀತಿದ್ದಾರೆ, ಸೂಪರಾಗಿದೆ, ಆಡ್ಬೋದು. 3 ಥರ ಗೇಮ್ ಇದೆ ಇದು. ಸೊ ಅದು ಯಾವ್ಯಾವ ಥರ ಈ ಆ್ಯಪ್ ಹೆಂಗೆ ಇನ್ಸ್ಟಾಲ್ ಮಾಡಬೇಕು, ಏನು ಪರ್ಮಿಷನ್ ಕೊಡಬೇಕು, ಹೇಗೆ ಯೂಸ್ ಮಾಡಬೇಕು. ಸೊ ಇದಕ್ಕಿಂತ ಮುಂಚೆ ನಾವು ಇನ್ನೊಂದು ಆ್ಯಪ್ ಇನ್ಸ್ಟಾಲ್ ಮಾಡಬೇಕು, ಪ್ಲೇ ಗೇಮ್ ಅಂತ. ಇವೆರಡು ಎಲ್ಲೂ ಸಿಗೋಲ್ಲ, ಯಾವ ವೆಬ್ಸೈಟು ನೀವು ಹುಡುಕಬೇಕಾಗಿಲ್ಲ. ಪ್ಲೇಸ್ಟೋರ್ಗೆ ಹೋಗಿ ಸರ್ಚ್ ಮಾಡಿದರೆ ಸಾಕು, ಸೊ ಇದು ಸಿಕ್ಬಿಡುತ್ತೆ. ಸೊ ಇದು ನಾನು ಕೂಡ ಇನ್ಸ್ಟಾಲ್ ಮಾಡ್ಕೊಂಡು ನೋಡಿದ್ದೀನಿ. ಸೊ ತುಂಬ ಯೂಸ್ ಆಗ್ತಿದೆ, ಹಾಗಾಗಿ ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ ಇದ್ರ ಬಗ್ಗೆ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಕನ್ನಡಿಗರಲ್ಲಿ ಒಂದು ರಿಕ್ವೆಸ್ಟ್. ಸೊ ಈ ವಿಡಿಯೋ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಯಾಕಂದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿದಷ್ಟು ನಮಗೆ ವಿಡಿಯೋ ಮಾಡೋಕ್ಕೆ ತುಂಬ ಪ್ರೋತ್ಸಾಹ ಸಿಗುತ್ತದೆ ಹಾಗೂ ಎನರ್ಜಿ ಬರುತ್ತದೆ ಅಂತ ಕೇಳ್ಕೊತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ, ಜಾಸ್ತಿ ಕಳ್ಕೊಬೇಡ. ಸೊ ವಿಡಿಯೋ ಕಡೆ ಹೋಗ್ಬೋದನ್ನ ಬನ್ನಿ. ಫ್ರೆಂಡ್ಸ್ ಏನಿಲ್ಲ, ಪ್ಲೇಸ್ಟೋರ್ಗೆ ಹೋಗಿ, ಪ್ಲೇಸ್ಟೋರ್ಗೆ ಹೋಗಾದ್ಮೇಲೆ ನೋಡಿ ನಾನು ಪ್ಲೇಸ್ಟೋರ್ ಓಪನ್ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಸರ್ಚ್ ಬಾಕ್ಸಲ್ಲಿ ನಾವು ಪ್ಲೇ ಗೇಮ್ ಅಂತ ಟೈಪ್ ಮಾಡಿದ್ರೆ ಗ್ರೀನ್ ಕಲರ್ ಬರುತ್ತದೆ. ಗೂಗಲ್ ಪ್ಲೇ ಗೇಮ್ ನ್ಯೂ ಲೈನ್ ಅಂತ ಬರುತ್ತೆ. ಅದ್ರ ಮೇಲೆ ನೀವು ಪ್ರೆಸ್ ಮಾಡಿದ್ರೆ ಇದು ಒಳಗಡೆ ಹೋಗಿ ಹೋಗುತ್ತೆ, ಆ್ಯಪ್ ಒಳಗಡೆ ಪ್ಲೇ ಮೇಲೆ ನೀವು ಪ್ರೆಸ್ ಮಾಡಿದ್ರೆ ಸಾಕು. ಪ್ರೆಸ್ ಮಾಡಿದಾಗ ಅದ್ರ ಒಳಗಡೆ ಹೋಗುತ್ತೆ. ಸೊ ಅನ್ಇನ್ಸ್ಟಾಲ್ ಓಪನ್ ಅಂತ ಕೊಡ್ತೀವಿ, ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ಓಪನ್ ಇನ್ಸ್ಟಾಲ್ ಕೊಡ್ತಿದ್ದೆ, ಓಪನ್ ಕೊಟ್ಕೊಳ್ಳೋಣ ನಾನು ಫ್ರೆಂಡ್ಸ್. ಅಲೋ ಕೇಳುತ್ತೆ, ಇದರಲ್ಲಿ ಏನೂ ಕಳ್ತಾರಲ್ಲ, ಬರೀ ಅಲೋ ಅಂತ ಕೊಟ್ಟರೆ ಸಾಕು ಇನ್ಸ್ಟಾಲ್ ಮಾಡಿ ನೀವು. ನೋಡಿ ಅಲೋ ಕೊಟ್ಟ ತಕ್ಷಣ ಈ ಥರ ಬರುತ್ತೆ, ಇಲ್ಲ ನೋಡ್ತಾ ಇದ್ದೀರಾ ಅನಿಸುತ್ತೆ ವಿಡಿಯೋದಲ್ಲಿ ಫ್ರೆಂಡ್ಸ್. ಈ ಥರ ಬಂದಾಗ ನೀವು ಬ್ಯಾಕ್ ಬನ್ನಿ ಸಾಕು ಅಷ್ಟೇ. ಇದರಲ್ಲಿ ಯಾವ ಥರ ಇದನ್ನು. ಸೊ ಆ್ಯಪ್ ಬೇಕು ಅಂದರೆ ಇದನ್ನು ಇನ್ಸ್ಟಾಲ್ ಮಾಡ್ಕೋಬೇಕು, ಅದಕ್ಕೋಸ್ಕರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈಗ ಹ್ಯಾಂಡ್ ಕ್ರಿಕೆಟ್ ಕಡೆ ಹೋಗೋಣ ಬನ್ನಿ. ಅದು ಸಣ್ಣದೆ, ಅದರಲ್ಲೂ ಏನು ಜಾಸ್ತಿ ಇಲ್ಲ, ಬನ್ನಿ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ನೀವು ಮತ್ತೊಮ್ಮೆ ಸರ್ಚ್ಗೆ ಹೋಗ್ಬಿಟ್ಟು ಹ್ಯಾಂಡ್ ಕ್ರಿಕೆಟ್ ಅಂತ ಟೈಪ್ ಮಾಡಿದ್ರೆ ಹ್ಯಾಂಡ್ ಕ್ರಿಕೆಟ್ ಡ್ಯಾಶ್ ಟೀಮ್ ಬ್ಯಾಟಲ್ ಅಂತ ಬರುತ್ತೆ. ಸೊ ಫ್ರೆಂಡ್ಸ್, ಇದು ಕಡಿಮೆ ಎಂದಿದೆ, ನೋಡೇ ಎಂದಿರೋದು. ಅನ್ಇನ್ಸ್ಟಾಲ್ ಪ್ಲೇ ಅಂತ ಕೇಳ್ತಾರೆ, ಯಾಕಂದರೆ ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್, ಹಾಗಾಗಿ ಅನ್ಇನ್ಸ್ಟಾಲ್ ಪ್ಲೇ ಕೇಳ್ತೀನಿ. ನೀವು ಇನ್ಸ್ಟಾಲ್ ಮಾಡಿಕೊಂಡ್ರೆ ಆ ಆ್ಯಪು ಈ ಆ್ಯಪು ಒಂದೊಂದು ನಿಮಿಷ ವೆಯ್ಟ್ ಮಾಡಿ, ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಆದಮೇಲೆ ಅದನ್ನು ನಾನು ಹೇಳಿದ್ಮೇಲೆ ಮಾಡಿ ಓಪನ್ ಕೊಡಿ ಅಷ್ಟೇ, ಅಲೋ ಕೊಡಿ. ಇದಕ್ಕೆ ಬಂದಮೇಲೆ ಇನ್ಸ್ಟಾಲ್ ಕೊಟ್ಮೇಲೆ ಒಂದು ನಿಮಿಷ ವೆಯ್ಟ್ ಮಾಡಿದ್ಮೇಲೆ ಇನ್ಸ್ಟಾಲ್ ಆದಾಗ ಅನ್ಇನ್ಸ್ಟಾಲ್ ಪ್ಲೇ ಅಂತ ಕೇಳುತ್ತೆ. ಪ್ಲೇ ಮೇಲೆ ಕೊಡ್ತಾಯಿದ್ದೀನಿ ನಾನು. ಸೈನ್ ಇನ್ ವಿತ್ ಗೂಗಲ್ ಅಂತ ಕೇಳುತ್ತೆ, ನೋಡಿರ್ತಾರೆ ಸೈನ್ ಇನ್ ವಿತ್ ಗೂಗಲ್. ಓಕೆನಾ? ಯಾಕೆಂದರೆ ನಮ್ಮ ಐ ಡಿನೇ ನಾವು ಕೊಟ್ಕೊಂಡ್ರೆ ಒಳ್ಳೆಯದು, ಬೇರೆ ಐ ಡಿ ಕೊಟ್ಟರೆ ತುಂಬ ಲೇಟ್ ಆಗುತ್ತೆ. ಸೊ ಆಮೇಲೆ ಹೀಗಾಗಿ ನಮ್ಮ ಐ ಡಿ ನಾವು ಕೊಟ್ಟರೆ ತುಂಬ ಒಳ್ಳೆಯದು ಅನ್ಕೊಳ್ತೀನಿ. ಸೊ ಕೊಡ್ತಾಯಿದ್ದೀನಿ ನಮ್ಮ ಐ ಡಿ ಸೈನ್ ಇನ್ ವಿತ್ ಗೂಗಲ್ ಕೊಟ್ಟೆ. ನಾಗೇಂದ್ರ ದತ್ತು ಅಂತ ಇದೆ, ಕೊಟ್ಟೆ.
1 ಮಿನಿಟ್ ವೆಯ್ಟ್ ಮಾಡಿ ಅಥವಾ ಒಂದು 30 ಸೆಕೆಂಡ್ಸ್ ಸಾಕು. ಓಪನ್ ಆಗ್ತಿದೆ ಫ್ರೆಂಡ್ಸ್. ಅಲೋ ಕೊಡಿ. ಇವೆಲ್ಲ ಏನಿಲ್ಲ, ಸುಮ್ಮನೆ ಇದೆ. ಸೆಟ್ಟಿಂಗ್ಸ್ ಹೋಗಿ. ಇವೆಲ್ಲ ಏನಿಲ್ಲ. ಸೆಕೆಂಡರಿ ಕಲರ್, ಇವೆಲ್ಲ ಕಲರು. ಮ್ಯಾನೇಜ್ ಸೌಂಡ್ಸ್ ಆ್ಯಂಡ್ ಅನೌನ್ಸ್ಮೆಂಟ್ ಅಂತಿದೆ, ಅದನ್ನು ಅದರೊಳಗಡೆ ಹೋದಾಗ ಆಫ್ ಅಂತ ಇರುತ್ತೆ. ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಾಕು. ನೋಡಿ, ಆನ್ ಮಾಡ್ಕೊಂಡಾಗ ಮ್ಯೂಟ್ ಮೆಸೇಜಸ್ ಅದೇನು ಬೇಡ, ಮ್ಯೂಟ್ ಆಗಬೇಡ್ದಲ್ವ, ಅದಕ್ಕೋಸ್ಕರ ಸೌಂಡ್ ಆನ್. ಎಫ್ಟರ್ ಆಡಿಯೋ ವಾಲ್ಯೂಮ್ ಡಾಪ್ ಮಿನಿ ಅಂತ ಬರುತ್ತೆ, ಡಾಪ್ ಮಿನಿ ಅಂತ. ಸೇಮ್ ರೈಟ್ ಯುವರ್ ಅದೇ ಆಡಿಯೋ ಮಿನಿ ಅಂತ ಬರುತ್ತೆ. ಕಾಮೆಂಟ್ರಿ ಆನ್ ಮಾಡಿ. ಲ್ಯಾಪ್ಟಾಪ್ ಮಿನಿ ಗೂಗಲ್ PDF ಅಂತ ಬರ್ತಿದೆ. ಸೊ ನಾವು ಟ್ಯಾಬ್ಲೆಟ್ ಯೂಸ್ ಮಾಡ್ತೀವಿ, ಬ್ಲೆಂಡ್ ಆಗೋದ್ರಿಂದ ನಾವು ಟ್ಯಾಬ್ಲೆಟ್ ಯೂಸ್ ಮಾಡ್ತೀವಿ. ನಾರ್ಮಲ್ಸ್ ಆದರೆ ಮಾಮೂಲಿ ಏನಿಲ್ಲ ಇದರಲ್ಲಿ. ಸೊ ಬ್ಲೈಂಡ್ಸ್ ನೋಡುತ್ತವರೆಲ್ಲ, ಬ್ಲೈಂಡ್ಸ್ ಆ್ಯಂಡ್ ನಾರ್ಮಲ್ ಪೀಪಲ್ಸ್ ಎಲ್ಲರಿಗೂ ಇದು ತುಂಬ ಯೂಸ್ ಆಗುತ್ತೆ. ಬ್ಲೈಂಡ್ಸ್ಗೆ ಅಂತಲ್ಲ, ಎಲ್ಲ ಪೀಪಲ್ಸ್ಗೂ ಯೂಸ್ ಆಗುತ್ತೆ. ಹಾಗಾಗಿ ನಾನು ಬ್ಲೈಂಡ್ ಆಗೋದ್ರಿಂದ ಇದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಅಷ್ಟೇ. ಯೂಸರ್ ಮೆಸೇಜಸ್ ಆನ್ ಮಾಡಿ. ಯೂಸರ್ ಆನ್ಲೈನ್ ಸ್ಟೇಟಸ್ ಅಂತ ಬರುತ್ತೆ, ಆಫ್ ಮಾಡ್ಕೊಂಡಿದ್ದೀನಿ ನಾನು. ಬೌಲರ್ ಹಿಟ್ ಅಂದರೆ ಬೌಲರ್ ಮಾಡ್ತಾ ಇರೋದು ನಿಮಗೆ ಗೊತ್ತಾಗುತ್ತೆ ಅಂತ ಆನ್ ಮಾಡುತ್ತೆ. ಬ್ಯಾಟ್ಸ್ಮನ್ ರನ್ ಆನ್ ಮಾಡಿ. ರನ್ನು ನಾವೇನು ಹೊಡಿತೀವಿ ಅದು ಹೇಳುತ್ತೆ. ಅನೌನ್ಸ್ಮೆಂಟ್ ಟೋಟಲ್ ಸ್ಕೋರ್ ಅಂತ ಹೇಳಿ. ಟಾಪ್ಸ್ ಮೆನು ಎವ್ರಿ 3 ಬಾಲ್ಸ್, ಇವೆಲ್ಲ ಏನು ಯೂಸ್ ಇಲ್ಲ. ಇಷ್ಟೇ ಫ್ರೆಂಡ್ಸ್ ಇದರಲ್ಲಿ. ಸೊ ನಾನು ತೋರಿಸಿದ್ನಲ್ಲ ಅಷ್ಟೇ. ಈಗ ಗೇಮ್ ಕಡೆ ಹೋಗ್ಬಿಡೋಣ, ನಿಮಗೆ ಒಂದಾಗಿ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ನಾಗೇಂದ್ರ ದತ್ತು 341 ಲೆವೆಲ್ ಆಗಿದೆ ನನ್ನ ಗೇಮು ಆಡೋದು. ನೋಡಿ ಫ್ರೆಂಡ್ಸ್, ಡೇ ಟೀಮ್ ಯು ವರ್ಸಸ್ ಡೇ ಟೀಮ್ ಅಂತಿದೆ. ಅಂದರೆ ಬೇರೆ ಟೀಮಲ್ಲಿ ನೀವು ಆಡ್ಬೋದು ಅಥವಾ ನೀವೇ ಒಂದು ಟೀಮ್ ಕಟ್ಟಿ ಆಡ್ಬೋದು. ಇದರೊಳಗಡೆ ಹೋದಾಗ ಟೀಮ್ಗಳು ಬೇಜಾನ್ ಇರ್ತವೆ. ಯಾವ ಟೀಮಿಗೆ ಬೇಕಾದ್ರೂ ಒಂದೇ ಒಬ್ರಿಗೆ ಜಾಯ್ನ್ ಆದರೆ ಸಾಕು, ಅವರು ಎಲ್ಲ ಜಾಯ್ನ್ ಆಗ್ತಾ ಇರ್ತಾರೆ. ಸ್ವಲ್ಪ ಇದರಲ್ಲಿ ವೇಟ್ ಮಾಡಬೇಕು ತುಂಬ ಹೊತ್ತು. ಸೊ ನೀವೇ ಟೀಮ್ ಮಾಡ್ತೀನಿ ಅಂದರೆ ಮಾಡ್ಬೋದು, ಆ ಥರನೂ ಇದೆ. ಅದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ ಬೇಕಾದ್ರೆ. ಕ್ರಿಕೆಟ್ ಕ್ರಿಯೇಟ್ ನ್ಯೂ ರೂಮ್ ಅಂತ ಇರುತ್ತೆ. ಸೊ ಅದರೊಳಗಡೆ ಹೋಗುತ್ತೆ, ನೀವು ಓವರ್ ಆ್ಯಂಡ್ ವಿಕೆಟ್ 5 ಓವರ್ 10 ವಿಕೆಟ್ ಅಷ್ಟು ಸೆಲೆಕ್ಟ್ ಮಾಡಿದ್ರೆ ಸಾಕು, ಅದು ಕ್ರಿಯೇಟ್ ಆಗುತ್ತೆ ನಿಮ್ಮದೇ ಒಂದು ಟೀಮು. ಸೊ ನೀವು ಏನು ಕಷ್ಟ ಏನಿಲ್ಲ ಇದೆ. ಸೊ ಆರಾಮಾಗಿ ಆಡ್ಬೋದು. ಸೊ ಇನ್ನೊಂದು ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ, ಇದು ಸುಮಾರು ಟೀಮ್ ಇದೆ, ನಾನು ತೋರಿಸ್ತೀನಿ. ಒಬ್ಬೊಬ್ಬರು ಹೆಸರು ಇರುತ್ತೆ ಅಂತ ಅಷ್ಟೇ ಇದೆ. ಈಗ ಮೇನ್ ಯಾರು ಇರ್ತಾರೆ ಅಂತ ಅವ್ರ ಹೆಸರುಗಳಿರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಜಾಯಿನ್ ಅಂತ ಕೊಟ್ಟಾಗ ಅವ್ರು ಎಕ್ಸೆಪ್ಟ್ ಮಾಡಿದಾಗ ಇದರಲ್ಲಿ ಎಲ್ಲ ಬರೋವರೆಗೂ ನೀವು ತುಂಬ ವೇಟ್ ಮಾಡಬೇಕು. ಬಟ್ ನೀವೇ ಒಂದು ಟೀಮ್ ಕ್ರಿಯೇಟ್ ಮಾಡಿಕೊಂಡ್ರೆ ಬೆಟರ್ ಅಂದ್ಕೊಳ್ತೀನಿ. ಸೊ ಇಷ್ಟೇ ಇದ್ರದ್ದು. ಸೊ ಇನ್ನೊಂದು ಗೇಮ್ ತೋರಿಸ್ಕೊಡ್ತೀನಿ. ನೋಡಿದ್ರೆ ಫ್ರೆಂಡ್ಸ್, ಪ್ಲೇ ವರ್ಸಸ್ ಕಂಪ್ಯೂಟರ್ ಆಫ್ಲೈನ್, ಪ್ಲೇ ವರ್ಸಸ್ ಬಾಟ್ಸ್ ಅಂತ ಇದೆ. ಇದು ಆಫ್ಲೈನಲ್ಲಿ ಆಡ್ಬೋದು ಕಂಪ್ಯೂಟರ್ ಜೊತೆ. ಸೊ ಇದು ತುಂಬ ಈಸಿ, ಏನಿಲ್ಲ ಅದೇ ಥರ. ಓವರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ವಿಕೆಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಈಸಿ ಅಂತ ಸಿಗುತ್ತೆ. ಈಸಿ ಅಂತ ಕೊಡಿ. ನೋಡಿ, ನಾನು ತೋರಿಸ್ತೀನಿ ಬೇಕಾದ್ರೆ. ಸೆಲೆಕ್ಟ್ ವಿಕೆಟ್, ಸೆಲೆಕ್ಟ್ ಓವರ್ ಅಂತ ಇದೆ. 5 ಓವರ್ ಸೆಲೆಕ್ಟ್ ಆಗಿದೆ, 5 ವಿಕೆಟು. ಈಸಿ ಅಂತಿದೆ. 1 ವಿಕೆಟು 5 ಓವರ್ ಅಷ್ಟೇ ಇರೋದು. ಹೀಗಾಗಿ ಈಸಿ ಅಂತಿದೆ, ಈಸಿ ಕೊಟ್ಟಿದ್ದೀನಿ ನೋಡಿ. ಫ್ಲಿಪ್ ದ ಕಾಯಿನ್, ಚೇಂಜ್ ಹೆಡ್ ಅಂತ ಇದೆ. ನಾವು ಚೇಂಜ್ ಮಾಡ್ಕೋಬೋದು. ಚೇಂಜ್ ಮಾಡಿಕೊಂಡ್ರೆ ಕೈ ಬರುತ್ತೆ. ಈ ಕಾಯಿನ್ ಕೊಡ್ತಾ ಇದ್ದೀನಿ. ಹೆಡ್ ಫ್ಲಿಪ್ ದ ಕಾಯಿನ್ ಅಂತ ಇದೆ. ನೋಡಿ, ಕಂಪ್ಯೂಟರ್ ಟಾಸ್ ತಗೋತಿದೆ ಬೌಲಿಂಗು. ಹೇಳಿಸ್ತಿದೆಯಲ್ಲ, ಇಲ್ಲಿ ವಾಯ್ಸು ಅದು ಹೇಳುತ್ತೆ ಫ್ರೆಂಡ್ಸ್. ಇದು ನಮಗೆ ಬ್ರೈನ್ಸ್ ಕೊಟ್ಟಿರೋದು. ನಾರ್ಮಲ್ ಬೇಕಾದ್ರೆ ಆಗ್ಬೋದು.
ತುಂಬ ಚೆನ್ನಾಗಿದೆ, ತುಂಬ ಈಸಿ ಆದಂಥ ಗೇಮ್. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿದೆ ಅಂತ. ಸ್ಟಾರ್ಟ್ ಗೇಮ್ ಕೊಡಿ. ಬ್ಯಾಟಿಂಗ್ ಕಂಪ್ಯೂಟರ್ ಜೊತೆ ಆಡೋದು. 6 ನೋಡಿ ಫ್ರೆಂಡ್ಸ್, ಇಷ್ಟೇ ಫ್ರೆಂಡ್ಸ್. ಔಟ್ ಆದಾಗ ಅದು ಹೇಳುತ್ತೆ ಔಟ್ ಅಂತ, ದಟ್ಸ್ ದ ಔಟ್ ಅಂತ. ನೋಡಿ ಈಗ ನೋ ಬರ್ತೇನೆ. ಎಸ್ ಕೊಡಿ, ಬ್ಯಾಕ್ ಬಂದೆ, ನಾನು ಎಸ್ ಕೊಟ್ಟೆ, ನೋ ಅಂತ ಕೊಟ್ಟಿದ್ದು. ಆ ಥರ ನಮ್ಗೆ ಅದೇ ಬೇಕಂದ್ರೆ ಅಲ್ಲೇ ನೋ ಅಂತ ಕೊಡ್ತಾರೆ, ಎಸ್ ಅಂತ ಕೊಟ್ಟರೆ ಬ್ಯಾಕ್ ಬರ್ತೀವಿ. ಸೊ ಇನ್ನೊಂದು ಗೇಮ್ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಪ್ಲೇ ಆನ್ಲೈನ್ ಮಲ್ಟಿಪ್ಲೇಯರ್ ಪ್ಲೇ ವರ್ಸಸ್ ರಿಯಲ್ ಪ್ಲೇಯರ್ ಅಂತ ಇರುತ್ತೆ. ಇದರಲ್ಲಿ ಒಬ್ಬೊಬ್ಬರು ಜಾಯಿನ್ ಮಾಡ್ಕೊಳ್ಳೋದು, ನಾವು ನಿಮ್ಗೆ ಯಾರು ಬೇಕಾದ್ರೂ ಜಾಯಿನ್ ಮಾಡ್ಕೊಳ್ಳೋದು. ಅಂದರೆ ನಿಮ್ಮ ಐಡಿನ ಬೇಕಾದ್ರೆ ಇನ್ನೊಬ್ಬರು ಕಳಿಸ್ಬಿಟ್ಟು ಅವರು ನೀವು ಆಡ್ಬೋದು, ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗಳೆಲ್ಲ. ಸೊ ಇಲ್ಲಿ ನಮಗೆ ಯಾರು ಗೊತ್ತಿಲ್ಲ, ನಮಗೆ ಯಾರು ಇದ್ದಾರೆ ಗೊತ್ತಾಗ್ತೀನಿ. ಚಾಂದಿನಿ ಲೀವ್ 5 ಓವರ್ಸ್ 5 ವಿಕೆಟ್ ಇದೆ, ಜಾಯಿನ್ ಕೊಟ್ಟಿದ್ದೀನಿ. ನೋಡೋಣ. ನೋಡಿ ಫ್ರೆಂಡ್ಸ್, ಅವರು ರಿಕ್ವೆಸ್ಟ್ ಮಾಡ್ಕೊಂಡಾಗ ನಮ್ಮನ್ನ ಜಾಯಿನ್ ಕೊಟ್ಟಾಗ ಅವರು ನಮ್ಮ ರಿಕ್ವೆಸ್ಟ್ ಮಾಡ್ಕೊತಾರೆ. ರಿಕ್ವೆಸ್ಟ್ ಮಾಡಿದಾಗ ಎಕ್ಸಿಟ್ ಗೇಮ್ ಅಂತ ಬರುತ್ತೆ, ಅದು ಎಕ್ಸಿಟ್ ಕೊಡಿದ್ರೆ ಸ್ಟಾರ್ಟ್ ಗೇಮ್ ಅಂತ ಇರುತ್ತೆ. ನೋಡಿ Chandni is flipping the coin. Let's hit the coin. flipping the coin, it is the coin ಅಂತ ಬರುತ್ತೆ. You want the toss. Select your aim. You want the toss, select your game ಅಂತ ಹೇಳ್ತಾ ಇದೆ. ಸೊ ನಾನು ಒಂದ್ಸಲ ಹೇಳ್ತಿದ್ದೀನಿ, ಅಲ್ಲೇ ಒಂದ್ಸಲ ನಿಮಗೆ ಬರ್ತಾ ಇದೆ ವಾಯ್ಸ್ ಎಲ್ಲ. ಇಲ್ಲಿ ಅಂತ ಹೇಳ್ತೀನಿ. ಸೆಂಡ್ ಬ್ಯಾಟಿಂಗ್ ಅಂತ ಇದೆ, ಸೆಂಡ್ ಕೊಟ್ಟರೆ ಬೌಲಿಂಗ್ ಆಗೋದು. ಸ್ಟಾರ್ಟ್ ಗೇಮ್ ಅಂತ ಕೊಡ್ತಾ ಇದ್ದೀನಿ. Chandni is off. Welcome. Okay, You are batting. ಯು ಆರ್ ಬ್ಯಾಟಿಂಗ್ ಅಂತ ಇದೆ. ಬೌಲಿಂಗ್ ಮಾಡಿದಾಗ ಹೇಳುತ್ತೆ. ನಾನು ಸುಮ್ಮನೆ 5-6 ಅಂತ ಇದ್ದೀನಿ, ಅಂದರೆ ಅದು ಹೊರಗಡೆ ಸ್ವೀಪ್ ಮಾಡ್ತಾ ಇದ್ದೀನಿ. ಇನ್ನೂ ಅವ್ರು ಬೌಲಿಂಗ್ ಮಾಡಿದೆ. Sony wo gulti se left ho gaya tha. Choose your next hit. ನೋಡಿ ಅದು ಮಧ್ಯದಲ್ಲಿ ಅದು ಮೆಸೇಜ್ ಅದು ಅದು ಹಂಗೆ ಚೂಸ್ ಯುವರ್ ಅಂತ ಹೇಳ್ತು. Bowler 5 ಕೊಟ್ಟೆ, 5 run. ಅದು 2 ಕೊಟ್ಟೆ. Choose your next hit. ಚೂಸ್ ಯುವರ್ ನೆಕ್ಸ್ಟ್ ಅಂತ ಹೇಳ್ತೀನಿ. Bowler 5 4 run. 4 ಕೊಟ್ಟೆ ನೋಡಿ. Choose your next hit. Bowler 6. Choose your next hit. That's choose your next hit. ಔಟ್ ಅಂತ ಬರುತ್ತೆ. ನಾವು ಎಸ್ ಕೊಟ್ಟೆ ನೋಡಿ, ಎಸ್ ವಾಪಸ್ ಬಂದೆ ನಾನು. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಚಿಕ್ಕ ಯುವ ಪ್ರತಿಭೆಯನ್ನು ಬೆಳೆಸಿ ನನ್ನ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ ಮೇಲೆ ಎಲ್ಲ ಕನ್ನಡಿಗರ ಆಶೀರ್ವಾದ ಇರಲಿ ಎಂದು ಕೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಾಯ್. ಥ್ಯಾಂಕ್ ಯು ಸೊ ಮಚ್.